टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಷ್ಟೆಲ್ಲ ಉದ್ವಿಗ್ನತೆ ನಡುವೆ ಐಪಿಎಲ್ ಕ್ರಿಕೆಟ್ ಟೂರ್ನಿ ರದ್ದಾಗುತ್ತಾ? ನೋಡಿ, ಐಪಿಎಲ್ ಕ್ರಿಕೆಟ್ ಟೂರ್ನಿ ನಡೀತಾ ಇದೆ, ಅದು ಕೂಡ ರದ್ದು ಮಾಡುವಂತಹ ಸಾಧ್ಯತೆಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಸಿಸಿಐ ತನ್ನ ನಿರ್ಧಾರವನ್ನು ಪ್ರಕಟಿಸಲಿದೆ. ಐಪಿಎಲ್ ಕ್ರಿಕೆಟ್ ಟೂರ್ನಿ ರದ್ದು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಸಾಕಷ್ಟು ಜನ ಸೇರ್ತಾರೆ, ಆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಯಾಕೆಂದ್ರೆ ಈಗಾಗಲೇ ಕೆರಳಿ ಹೋಗಿದೆ ಪಾಕಿಸ್ತಾನ. ಕೆರಳಿರುವಂತಹ ಪಾಕಿಸ್ತಾನ ಏನ್ ಬೇಕಾದ್ರೂ ಮಾಡುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಅಡ್ಡದಾರಿಯಲ್ಲಿ ಬಂದು ಏನಾದ್ರೂ ಮಾಡುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಬಿಸಿಸಿಐ ಐಪಿಎಲ್ ಕ್ರಿಕೆಟ್ ಟೂರ್ನಿಯನ್ನ ರದ್ದು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದ್ ಕಡೆ ಈಗಾಗಲೇ ಪಾಕಿಸ್ತಾನ ಕ್ರಿಕೆಟ್ ಅನ್ನ ರದ್ದುಗೊಳಿಸಲಾಗಿದೆ. ಅಲ್ಲೂ ಕೂಡ ಯಾವುದೇ ರೀತಿಯ ಮ್ಯಾಚ್ಗಳು ನಡೀತಾ ಇಲ್ಲ. ಆದ್ರೆ ಇಂಡಿಯಾದಲ್ಲಿ ಐಪಿಎಲ್ ಮ್ಯಾಚ್ಗಳು ನಡೀತಾ ಇತ್ತು. ಆದ್ರೆ ಈಗ ಅದನ್ನು ಕೂಡ ರದ್ದು ಮಾಡುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಸಾಕಷ್ಟು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಂತ ಹೇಳಿದ್ರೆ ಜನ ಸೇರ್ತಾರೆ. ಆ ಸಂದರ್ಭದಲ್ಲಿ ಏನು ಕೂಡ ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕೆಂದ್ರೆ ದಾಳಿಕೋರರು ಎಲ್ಲಿ ಬೇಕಾದ್ರೂ ಇರ್ತಾರೆ, ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಹಾಗಾಗಿ ಎಷ್ಟೇ ಹೈ ಅಲರ್ಟ್ ಅಲ್ಲಿ ಇದ್ರೂ ಕೂಡ ಯಾವುದೇ ರೀತಿ ಏನು ತೊಂದರೆಗಳಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ. ಹೀಗಾಗಿ ಐಪಿಎಲ್ ಕ್ರಿಕೆಟ್ ಟೂರ್ನಿಯನ್ನ ಕೂಡ ರದ್ದು ಮಾಡುವಂತಹ ಸಾಧ್ಯತೆಗಳಿದೆ. ನಿನ್ನೆ ಕೂಡ ಧರ್ಮಶಾಲಾದಲ್ಲಿ ಪಂದ್ಯ ರದ್ದುಗೊಳಿಸಲಾಗಿತ್ತು. ದೆಹಲಿ ಮತ್ತೆ ಪಂಜಾಬ್ ಮ್ಯಾಚ್ ಇತ್ತು, ಅದನ್ನ ರದ್ದು ಮಾಡಲಾಗಿತ್ತು. ಹಾಗಾಗಿ ಈಗ ಮುಂದಿನ ಮ್ಯಾಚ್ಗಳು ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಹೊಡೆತದಿಂದ ಪಾಕಿಸ್ತಾನದಿಂದ ದಾಳಿಗೆ ಸಿದ್ಧತೆ ಆಗ್ತಾ ಇದೆ. ಭಾರತದ ಮೇಲೆ ದಾಳಿಗೆ ಪಾಕ್ ಸೇನೆ ತಯಾರಿ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಭಾರತಕ್ಕೆ ಬರ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಪಾಕಿಸ್ತಾನದ ದಾಳಿ ಆಗುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ JF-17, J-10, F-16 ಯುದ್ಧ ವಿಮಾನ ಬಳಕೆ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆಯೇ PL-15 ಮಿಸೈಲ್ HQ-9 ಸಜ್ಜುಗೊಳಿಸಿರುವಂಥ ಪಾಕಿಸ್ತಾನ ಸೇನೆ ಪಾಕಿಸ್ತಾನದ ದಾಳಿಯ ಬಗ್ಗೆ ಈಗಾಗಲೇ ಗುಪ್ತಚರ ಸಂಸ್ಥೆಯಿಂದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ಕೊಡೋದಕ್ಕೆ ಭಾರತ ಕೂಡ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಅಫ್ಕೋರ್ಸ್ ಈಗಾಗಲೇ ಇಂಟೆಲ್ಗಳು ಕೂಡ ಆಪರೇಟ್ ಆಗ್ತಾ ಇರುತ್ತೆ. ಅವರು ಕೂಡ ಮಾಹಿತಿ ಕ್ಷಣಕ್ಕೂ ಕೂಡ ಕೊಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಮಿಲಿಟರಿ ಇಂಟೆಲಿಜೆನ್ಸ್ ಕೂಡ ಅಷ್ಟೇ ಪ್ರಬಲವಾಗಿ ಕೆಲಸ ಮಾಡ್ತಾ ಇರುತ್ತೆ.